ಡಿ ಬಾಸ್ ಫ್ಯಾಮಿಲಿಯಲ್ಲಿ ಮತ್ತೆ ಬಿರುಗಾಳಿ. ಪವಿತ್ರ ಗೌಡ ಜೊತೆ ದರ್ಶನ್ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದು ಯಾಕೆ? ಮಾಡೆಲ್ ಪವಿತ್ರ ಗೌಡ ಮತ್ತು ತಮ್ಮ ಪುತ್ರಿ ಜೊತೆ ನಟಿ ದರ್ಶನ್ ಇರೋ ಫೋಟೋ ಹಾಕಿಕೊಂಡು ನಮ್ಮ ಈ ಸಂಬಂಧಕ್ಕೆ 10 ವರ್ಷ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ. ಇದುವೇ ಇಡೀ ರಾಜ್ಯದಲ್ಲಿ ಸುದ್ದಿಯಾಗಿದೆ. ಮತ್ತೆ ನಟ ದರ್ಶನ್ ಅವರ ವೈಯಕ್ತಿಕ ಜೀವನದಲ್ಲಿ ಬಿರುಗಾಳಿ ಎಬ್ಬಿಸುವಂತೆ ಮಾಡಿದೆ. ಸದ್ಯ ರಾಜ್ಯದಲ್ಲಿಯೇ ಕಾಟೇರ ಚಿತ್ರ ಸಖತ್ ಸದ್ದು ಮಾಡ್ತಾ ಇದ್ದು ದರ್ಶನ್ ಆಕ್ಟಿಂಗಿಗೆ ಬಹಳಷ್ಟು ಜನರು ಫಿದಾ ಆಗಿದ್ದಾರೆ. ಬಾಕ್ಸ್ ಆಫೀಸ್ನಲ್ಲಿ 100 ಕೋಟಿಯನ್ನ ಇದು ಬುಟ್ಟಿಗೆ ಹಾಕಿಕೊಂಡಿದೆ. ರಾಜ್ಯದ ಹಲವಾರು ಚಿತ್ರಮಂದಿರಗಳಲ್ಲಿ ಕಾಟೇರ ಭರ್ಜರಿಯಾಗಿ ಓಡ್ತಾ ಇದ್ದು ಇಂತಹ ಟೈಮ್ನಲ್ಲಿ ನಟ ದರ್ಶನ್ ಅವರ ವೈಯಕ್ತಿಕ ಜೀವನದ ವಿಚಾರ ಅಭಿಮಾನಿಗಳ ನಿದ್ದೆಗೆಡಿಸುವಂತೆ ಮಾಡಿದೆ. ಫೋಟೋ ಮತ್ತು ಬರೆದುಕೊಂಡಿದ್ದನ್ನ ನೋಡಿದ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಕೆಂಡಮಂಡಲವಾಗಿದ್ದಾರೆ. ಪವಿತ್ರ ಗೌಡ ಅವರು ಇನ್ಸ್ಟಾಗ್ರಾಂನಲ್ಲಿ ಈ ಫೋಟೋಗಳನ್ನ ಹಾಕಿ ಕ್ಯಾಪ್ಷನ್ ಬರೆದು ಪೋಸ್ಟ್ ಹಾಕ್ತಾ ಇದ್ದಂತೆ ಅದಕ್ಕೆ ವಿಜಯಲಕ್ಷ್ಮಿ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡ ವಿಜಯಲಕ್ಷ್ಮಿ ದರ್ಶನ್, ಈ ಮಹಿಳೆಗೆ ಪ್ರಜ್ಞೆ ಇದ್ದಿದ್ರೆ ಬೇರೊಬ್ಬರ ಗಂಡನ ಚಿತ್ರವನ್ನ ಪೋಸ್ಟ್ ಮಾಡ್ತಾ ಇರಲಿಲ್ಲ. ಈ ಕಾರ್ಯ ಆಕೆಯ ನೈತಿಕತೆ ಮತ್ತು ಆದರ್ಶ ಎಂತಹದ್ದು ಎಂದು ತೋರಿಸುತ್ತದೆ. ವ್ಯಕ್ತಿಯೊಬ್ಬ ವಿವಾಹಿತನೆಂದು ತಿಳಿದಿದ್ರೂ ಸಹ ಈಕೆ ತನ್ನ ವೈಯಕ್ತಿಕ ಅಗತ್ಯಗಳಿಗಾಗಿ ಮತ್ತು ಲಾಭಕ್ಕಾಗಿ ಹತ್ತಿರವಾಗ್ತಾಳೆ. ಖುಷಿಗೌಡ ಪವಿತ್ರ ಮತ್ತು ಸಂಜಯ್ ಸಿಂಗ್ ಅವರ ಮಗಳು ಎಂಬುದನ್ನ ಸ್ಪಷ್ಟವಾಗಿ ಸಾಬೀತು ಮಾಡುತ್ತವೆ ಈ ಚಿತ್ರಗಳು. ನಾನು ಸಾಮಾನ್ಯವಾಗಿ ವೈಯಕ್ತಿಕ ವಿಷಯಗಳ ಬಗ್ಗೆ ಮಾತನಾಡಲು ಸಾಮಾಜಿಕ ಮಾಧ್ಯಮವನ್ನ ಬಳಸೋದಿಲ್ಲ. ಆದರೆ ಈಗ ನನ್ನ ಕುಟುಂಬದ ಹಿತದೃಷ್ಟಿಯಿಂದ ಧ್ವನಿ ಎತ್ತುವ ಸಮಯ ಬಂದಿದೆ ಎಂದು ನಾನು ಭಾವಿಸುತ್ತೇನೆ. ಇಡೀ ಸಮಾಜಕ್ಕೆ ತಪ್ಪು ಚಿತ್ರಣ ನೀಡಲು ಯತ್ನಿಸುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಖಡಕ್ ಆಗಿಯೇ ಎಚ್ಚರಿಕೆಯನ್ನ ನೀಡಿದ್ದಾರೆ. ಮಾಡೆಲ್ ಪವಿತ್ರ ಗೌಡ ಹಾಗೂ ಅವರ ಪತಿ ಸಂಜಯ್ ಸಿಂಗರ ಹಳೆಯ ಚಿತ್ರಗಳನ್ನ ವಿಜಯಲಕ್ಷ್ಮಿ ದರ್ಶನ್ ತಮ್ಮ ಸಂದೇಶದೊಂದಿಗೆ ಹಂಚಿಕೊಂಡಿದ್ದಾರೆ. ನನ್ನ ಕುಟುಂಬದ ಹಿತದೃಷ್ಟಿಯಿಂದ ಧ್ವನಿ ಎತ್ತುವ ಸಮಯ ಬಂದಿದೆ ಎಂದು ನಾನು ಭಾವಿಸುತ್ತೇನೆ. ಈ ರೀತಿ ಬೇರೆಯವರ ತೇಜೋವಧೆ ಮಾಡಲು ಯತ್ನಿಸಿದ್ರೆ ಇಡೀ ಸಮಾಜಕ್ಕೆ ವಿಭಿನ್ನ ಚಿತ್ರಣ ನೀಡಲು ಯತ್ನಿಸುವವರ ವಿರುದ್ಧ ಕಠಿಣ ಕಾನೂನು ಕ್ರಮದ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಬರೆಯುವ ಮೂಲಕ ಪವಿತ್ರ ಗೌಡ ಇನ್ಸ್ಟಾಗ್ರಾಂ ಅಕೌಂಟಿಗೆ ವಿಜಯಲಕ್ಷ್ಮಿ ಟ್ಯಾಗ್ ಮಾಡಿದ್ದಾರೆ. ಕಾನೂನು ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಕಾಟೇರ ಯಶಸ್ಸಿನ ಜೊತೆಗೆ ಹೊಸ ಟೆನ್ಷನ್. ಯಾರು ಈ ಪವಿತ್ರ ಗೌಡ? ವಿವಾದ ಹುಟ್ಟಿಕೊಂಡಿದ್ದು ಹೇಗೆ? ದರ್ಶನ್ ವರ್ಚಸ್ಸಿಗೆ ಧಕ್ಕೆ ತರ್ತಿರೋರು ಯಾರು? ದರ್ಶನ್ ಜೊತೆಗೆ ಪವಿತ್ರ ಅವರು ಸಾಕಷ್ಟು ಪ್ರವಾಸ ಮಾಡಿರುವ ಫೋಟೋಗಳು, ಪೂಜೆಗೆ ಕೂತುಕೊಂಡಿದ್ದು, ಹುಟ್ಟುಹಬ್ಬ ಆಚರಣೆ ಮಾಡಿದ ಫೋಟೋಗಳು ಕೂಡ ಅದರಲ್ಲಿ ಇವೆ. ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ದಿನವೇ ತಾಯಿಯಾದ ರಾಧಾರಮಣ ಧಾರಾವಾಹಿ ನಟಿ ಕಾವ್ಯ ಗೌಡ ಕೆಲವು ದಿನಗಳ ಹಿಂದೆ ಪವಿತ್ರ ಗೌಡ ಅವರ ಮಗಳು ಖುಷಿ ಗೌಡ ಅವರ ಜನ್ಮದಿನವನ್ನ ದರ್ಶನ್ ಅವರು ಆಚರಿಸಿದ್ರು. ಖುಷಿ ಗೌಡ ಜೊತೆಗೆ ಡಾನ್ಸ್ ಮಾಡಿ ಕೇಕ್ ತಿನ್ನಿಸಿದ್ರು. ಈ ವಿಡಿಯೋವನ್ನ ಪವಿತ್ರ ಗೌಡ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು. ಕಳೆದ ವರ್ಷ ಕೂಡ ದರ್ಶನ್ ಅವರ ಜನ್ಮದಿನವನ್ನ ಪವಿತ್ರ ಅವರು ಗ್ರ್ಯಾಂಡ್ ಆಗಿ ಆಚರಿಸಿದ್ರು. ಈ ವಿಡಿಯೋವನ್ನ ನಟಿ ಮೇಘಾ ಶೆಟ್ಟಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಾಗ ಅದನ್ನ ಆಗಲೂ ವಿಜಯಲಕ್ಷ್ಮಿ ಅವರು ವಿರೋಧಿಸಿದ್ರು. ಅದೇನೇ ಇದ್ರೂ ನಟ ದರ್ಶನ್ ವರ್ಚಸ್ಸಿಗೆ ಇದರಿಂದ ಧಕ್ಕೆಯಾಗಿದೆ. ಅಭಿಮಾನಿಗಳು ಸಹ ಯಾಕೆ ಹೀಗಾಯ್ತು ಅಂತಿದ್ದಾರೆ. ಈ ಪ್ರಕರಣ ಮುಂದೆ ರಾಜ್ಯದಲ್ಲಿ ಯಾವ ರೂಪ ಪಡೆದುಕೊಳ್ಳುತ್ತದೆ ಅನ್ನೋದನ್ನ ಕಾದು ನೋಡಬೇಕು. ನ್ಯೂಸ್ ರೂಮ್, ಕನ್ನಡ ಮೀಡಿಯಂ 24x7.